ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 48 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಕಾನ್ಸೆಪ್ಟು, ಅದೇನಪ್ಪ ಅಂದರೆ ಫ್ರೇಸಸ್. ಓಕೆ, ಫಸ್ಟ್ ಆಫ್ ಆಲ್, ವಾಟ್ ಈಸ್ ಮೀನ್ ಬೈ ಫ್ರೇಸ್? ಅ ಫ್ರೇಸ್ ಈಸ್ ಅ ಒನ್ ಆರ್ ಮೋರ್ ವರ್ಡ್ಸ್ ದ್ಯಾಟ್ ಫಾರ್ಮ್ ಅ ಮೀನಿಂಗ್ಫುಲ್ ಗ್ರಾಮೆಟಿಕಲ್ ಯೂನಿಟ್ ವಿದಿನ್ ದಿ ಕ್ಲಾಸ್. ನೋಡಿ, ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ ಇರ್ಬೋದು, ಒಂದು ಗ್ರೂಪ್ ಆಫ್ ವರ್ಡ್ಸ್ನ ಸೇರಿಬಿಟ್ಟು ಅದಕ್ಕೊಂದು ಮೀನಿಂಗ್ ಕೊಡ್ತೀವಿ, ಆ್ಯಂಡ್ ಅದಕ್ಕೆ ನಾವೇನು ಒಂದು ಫ್ರೇಸ್ ಅಂತ ಕರಿಬೇಕು. There are 5 main types of phrases in English. ಅದು ಯಾವುದಂದರೆ noun phrase, verb phrase, adjective phrase, adverb phrase and prepositional phrase ಅಂತ ಕರಿತೀವಿ. ನೋಡಿ, noun ಒಳಗಡೆ ಒಂದು ಸಿಂಗಲ್ ವರ್ಡ್ ಇರ್ಬೋದು, ಗ್ರೂಪ್ ಆಫ್ ವರ್ಡ್ ಇರ್ಬೋದು, ಆ್ಯಂಡ್ ವರ್ಬ್ ಫ್ರೇಸ್ ಇರ್ಬೋದು, ಆ್ಯಂಡ್ adjective ರಿಲೇಟೆಡ್ ಫ್ರೇಸ್ ಇರ್ಬೋದು, adverb ಆ್ಯಂಡ್ prepositional phrase. ಈಗ ಫಸ್ಟ್ ಒಂದು ನೋಡೋಣ, noun phrase. What is noun phrase? A noun phrase can be a single noun or a group of words built around a single noun. ನೋಡಿ, ನೌನ್ ಫ್ರೇಸ್ ಒಂದೇ ಶಬ್ದ ಇರ್ಬೋದು, ಯಾಕಂದ್ರೆ ಒಂದಕ್ಕಿಂತ ಜಾಸ್ತಿ ಶಬ್ದ ಸೇರಿಬಿಟ್ಟು ಅದು ಒಂದು ನೌನ್ ಫ್ರೇಸ್ ಆಗಿರ್ಬೋದು. ನೌನ್ ಫ್ರೇಸ್ ಈಸ್ ಫಾರ್ಮ್ಡ್ ಯೂಸಿಂಗ್ ನೌನ್ ಆ್ಯಂಡ್ ಅ ವರ್ಡ್ ಆರ್ ವರ್ಡ್ ದ್ಯಾಟ್ ಮಾಡಿಫೈಸ್ ಇಟ್. ಅದು ಒಂದೇ ವರ್ಡ್ ಇರ್ಬೋದು, ಯಾಕಂದ್ರೆ ಆ ವರ್ಡ್ನ ಮಾಡಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ನೌನ್ ಫ್ರೇಸಲ್ಲಿ ಯೂಸ್ ಮಾಡಬೇಕಂದ್ರೆ ದೇರ್ ಆರ್ 3 ಫಾರ್ಮ್ಸ್ ಆರ್ ದೇರ್ ಆ್ಯಂಡ್ 3 ವೇಸ್ ಟು ಫಾರ್ಮ್ ಅ ನೌನ್ ಫ್ರೇಸ್. ಒಂದು ಪ್ರೀ ಮಾಡಿಫೈಯರ್ಸ್, ಒಂದು ಪೋಸ್ಟ್ ಮಾಡಿಫೈಯರ್ಸ್, ಇನ್ನೊಂದು ಬೋತ್ ಪ್ರೀ ಆ್ಯಂಡ್ ಪೋಸ್ಟ್ ಮಾಡಿಫೈರ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಒನ್ ಬೈ ಒನ್ ನೋಡೋಣ. ಪ್ರೀ ಮಾಡಿಫೈರ್ಸ್ ಹೇಗಿರುತ್ತೆ, ಪೋಸ್ಟ್ ಮಾಡಿಫೈರ್ಸ್ನ ಹೇಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಬೋತ್ ಪ್ರೀ ಮತ್ತು ಪೋಸ್ಟ್ ಮಾಡಿಫೈರ್ಸ್ನ ನೌನ್ ಫ್ರೇಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ. ಓಕೆ, ಈಗ ಫಸ್ಟು ಪ್ರೀ ಮಾಡಿಫೈರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀ ಮಾಡಿಫೈರ್ಸಲ್ಲಿ ನೋಡಿ, ಡಿಟರ್ಮಿನರ್ಸ್ ಇರ್ಬೋದು, ಅಡ್ಜೆಕ್ಟಿವ್ಸ್ ಇರ್ಬೋದು. ನೋಡೋಣ ಯಾವ ಥರ ಡಿಟರ್ಮಿನರ್ಸ್ ಇದ್ದಾವೆ. ಡಿಟರ್ಮಿನರ್ಸಲ್ಲಿ ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ ನಾವು. ಈಗ ಸೆಂಟೆನ್ಸ್ ಮಾಡಬೇಕಾದ್ರೆ ಆ ಶಬ್ದ ಜೊತೆ ಇನ್ನೊಂದು ವರ್ಡ್ನ ಯೂಸ್ ಮಾಡ್ತೀವಿ. ಆ ಇನ್ನೊಂದು ವರ್ಡ್ ಏನಾಗಿರ್ಬೋದು, ಆರ್ಟಿಕಲ್ ಇರ್ಬೋದು. ಆ ಆರ್ಟಿಕಲು ಪ್ಲಸ್ ಆ ವರ್ಡ್ ಸೇರಿಬಿಟ್ಟು ನಾವು ಏನಂತೀವಿ, ನೌನ್ ಫ್ರೇಸ್ ಅಂತ ಕರಿತೀವಿ. ಈಗ ನೋಡಿ, ಆರ್ಟಿಕಲ್ಸ್ ನಿಮಗೆ ಗೊತ್ತು, 3 ಅದೇ ಆರ್ಟಿಕಲ್, ಎ, ಆ್ಯನ್ ಆ್ಯಂಡ್ ದ. ಇಲ್ಲಿ ನೌನ್ ಫ್ರೇಸ್ಗೆ ಎಕ್ಸಾಂಪಲ್ನ ಕೊಡ್ಬೋದು, ಅ ಪೆನ್, ಆ್ಯನ್ ಆ್ಯಪಲ್, ದ ಗಂಗಾ. ಸೇಮ್ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಅಲ್ಲಿ ನೋಡಿ, ಎಕ್ಸಾಂಪಲ್ ಇದೆ, ಮೈ, ಯುವರ್, ಹೀಸ್, ಹರ್, ದೇರ್, ಅವರ್. ಇದ್ರ ಜೊತೆ ನಾವು ಒಂದು ವರ್ಡ್ನ ಆ್ಯಡ್ ಮಾಡಿ ನಾವು ಒಂದು ನೌನ್ ಫ್ರೇಸ್ನ ಮಾಡ್ತೀವಿ, ಆ್ಯಂಡ್ ಇದು ಏನಾಗುತ್ತೆ, ಪ್ರೀ ಮಾಡಿಫೈರ್ ನೌನ್ ಫ್ರೇಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಮೈ ಹೌಸ್, ಯುವರ್ ಸ್ಮಾರ್ಟ್ಫೋನ್, ಓಕೆ, ಹೀಸ್ ಬ್ರದರ್, ಹೀಸ್ ಫ್ರೆಂಡ್. ಓಕೆ, ಈ ಥರ ನಾವು ಏನಂತೀವಿ, ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇದಕ್ಕೂ ನಾವು ಪ್ರೀ ಮಾಡಿಫೈರ್ಸ್ ಅಂತ ಕರಿಬೇಕು. ಇದನ್ನು ಬಿಟ್ಟು ನಾವು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಯಾವ ಥರ, ದಿಸ್, ದ್ಯಾಟ್, ದೀಸ್, ದೋಸ್. ಈ ಥರನೂ ನಾವು ಮಾಡಿಫೈರ್ಸ್ನ ಯೂಸ್ ಮಾಡ್ತೀವಿ. ಹೇಗೆ ನೋಡಿ, ದಿಸ್ ಟ್ರೀ, ಇದೆಲ್ಲ ಏನಿದೆ, ನೌನ್ ಫ್ರೇಸ್ ಇದು. ದಿಸ್ ಟ್ರೀ, ದ್ಯಾಟ್ ಹೌಸ್, ದೀಸ್ ಸ್ಟೂಡೆಂಟ್ಸ್, ಇದೆಲ್ಲ ನೌನ್ ಫ್ರೇಸ್ ಅಂತ ಹೇಳ್ಬೋದು. ಹಾಗೆ ಕ್ವಾಂಟಿಫೈಯರ್ಸಲ್ಲಿ ಯೂಸ್ ಮಾಡ್ತೀವಿ, ಲೈಕ್ ಸಮ್, ಫ್ಯೂ, ಮೆನಿ, ಲಾಟ್ ಆಫ್, ಸೆವರಲ್, ಎಕ್ಸೆಟ್ರಾ. ಈಗ ನೋಡಿ, ಸಮ್ ಪೀಪಲ್ ಇಸ್ ಅ ನೌನ್ ಫ್ರೇಸ್, ಫ್ಯೂ ಸ್ಟೂಡೆಂಟ್ಸ್, ಮೆನಿ ಪೀಪಲ್ಸ್, ಓಕೆ, ಲಾಟ್ ಆಫ್ ಫ್ಲವರ್ಸ್. ಓಕೆ, ಇದಕ್ಕೆಲ್ಲ ನಾವು ಏನೇನು ಕ್ವಾಂಟಿಫೈರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅಂತ ಅಂದಾಗ ಎಕ್ಸಾಂಪಲ್ ನೋಡಿ, 1, 1000, ಸೆಕೆಂಡ್, ಫಿಫ್ತ್, ಇದೆಲ್ಲ ಏನು ಕ್ವಾಂಟಿಟೇಟಿವ್. ಫಾರ್ ಎಕ್ಸಾಂಪಲ್ 1000 ರೂಪಿ, 1000 ರೂಪಿ, ಇದೇನಾಗುತ್ತೆ, ಕಂಪ್ಲೀಟ್ ಅ ನೌನ್ ಫ್ರೇಸ್. ಇದು ಪೂರ್ತಿ ಸೇರಿಬಿಟ್ಟು ಒಂದು ನೌನ್ ಫ್ರೇಸ್ ಇದು. ಓಕೆ, ದ 4th ಆ್ಯನಿವರ್ಸರಿ, ದ 5th ವೆಡ್ಡಿಂಗ್ ಆ್ಯನಿವರ್ಸರಿ, ಓಕೆ, ದ 4th ಬರ್ತ್ಡೇ. ಸೊ ಇದಕ್ಕೆಲ್ಲ ಏನು ಕರಿಬೇಕು, ಕ್ವಾಂಟಿಟೇಟಿವ್ ಮಾಡಿಫೈರ್ಸ್ ಅಂತ ಕರಿಬೇಕು. ಇದಕ್ಕೆ ನೌನ್ ಫ್ರೇಸ್ ಅಂತ ಕರಿತೀವಿ. ಅಡ್ಜೆಕ್ಟಿವಲ್ಲಿ ಬ್ಯೂಟಿಫುಲ್, ಕ್ಲೆವರ್, ಲೇಝಿ, ಇದೆಲ್ಲ ಅಡ್ಜೆಕ್ಟಿವ್. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಹೌಸ್, ದ ಬ್ಯೂಟಿಫುಲ್ ಗರ್ಲ್. ಸೊ ಅದಕ್ಕೇನೋ ನೌನ್ ಫ್ರೇಸ್ ಅಂತ ಹೇಳ್ಬೋದು. ಓಕೆ, ನೋಡೋಣ ನಾವು ಫ್ರೇಸಸ್ನ ಯಾವ ಥರ ಯೂಸ್ ಮಾಡ್ತೀವಿ. ಓಕೆ, ಈಗ ಸ್ವಲ್ಪ ಅದನ್ನೇ ಪ್ರೀ ಮಾಡಿಫೈಯರ್ಸ್ಗೆ ಸ್ವಲ್ಪ ರೂಲ್ಸ್ ಇದೆ. ಆ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಸಂಬಂಧಪಡುವಂಥ ಎಕ್ಸಾಂಪಲ್ಸ್ನ ಚೆಕ್ ಮಾಡೋಣ. ಈಗ ಸಿಂಪಲ್ ರೂಲ್ ಏನಿದೆ ನೋಡಿ, ವಿ ಕಾಂಟ್ ಯೂಸ್ 2 ಆರ್ ಮೋರ್ ಟೈಪ್ ಆಫ್ ಮಾಡಿಫೈಯರ್ಸ್ ಟುಗೆದರ್. ಒಂದಕ್ಕಿಂತ ಜಾಸ್ತಿ ಮಾಡಿಫೈಯರ್ಸ್ ಎರಡೂ ಸೇರಿ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಒಂದು ಎಕ್ಸಾಂಪಲ್ ತೊಗೋತೀವಿ ನೋಡಿ, ಮೈ ದಿಸ್ ಹೌಸ್ ಈಸ್ ಗುಡ್. ಇಲ್ಲಿ ಮೈ ಇದೆ, ದಿಸ್ ಇದೆ. ಸೊ ಮೈ ಈಸ್ 1 ಆ್ಯಂಡ್ ದಿಸ್ ಈಸ್ 1. ಸೊ ಇದು ಪೊಸೆಸಿವ್ ಇದೆ ಆ್ಯಂಡ್ ಇದು ಡಿಸ್ಟ್ರಿಬ್ಯೂಟಿವ್ ಇದೆ. ಸೊ ಇಲ್ಲಿ ಎರಡು ಅಟ್ ಎ ಟೈಮ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈ ಸೆಂಟೆನ್ಸ್ ಏನಿದೆ ಇನ್ಕರೆಕ್ಟ್ ಇದೆ. ಈಗ ನಾವು ಕರೆಕ್ಟ್ ಮಾಡಬೇಕಂದ್ರೆ ಹೇಗೆ ಹೇಳ್ಬೋದು, ಈ ಥರ ಹೇಳ್ಬೋದು, ಮೈ ಹೌಸ್ ಈಸ್ ಗುಡ್, ದಿಸ್ ಹೌಸ್ ಈಸ್ ಗುಡ್. ಇದು ಕರೆಕ್ಟ್ ಇದೆ. ಅಂದರೆ ರೂಲ್ ಏನು ಹೇಳುತ್ತೆ, 2 ಡಿಫ್ರೆಂಟ್ ಡಿಟರ್ಮಿನರ್ಸ್ ಅದನ್ನು ಎರಡು ಅಟ್ ಎ ಟೈಮ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ನೌನ್ ಫ್ರೇಸ್ ಆಗಿ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. 2 ಡಿಫ್ರೆಂಟ್ ಡಿಟರ್ಮಿನರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ರೂಲ್ ನೋಡಿ, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಫಸ್ಟ್ ಬರಬೇಕು. ನಂಬರ್
ಮೀನ್ಸ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಸೆಕೆಂಡ್ ಬರಬೇಕು, ಅಡ್ಜೆಕ್ಟಿವ್ ನಾರ್ಮಲ್ ಅಡ್ಜೆಕ್ಟಿವ್ ಥರ್ಡ್ ಬರಬೇಕು, ಆಮೇಲೆ ನೌನ್ ಬರಬೇಕು. ಇದೇ ಥರ ರೂಲ್ ಇರಬೇಕು. ಈಗ ನೋಡಿ ಒಂದು ಎಕ್ಸಾಂಪಲ್ನ ತಗೋತೀನಿ. ತ್ರೀ ದೀಸ್ ಗುಡ್ ಲುಕಿಂಗ್ ಬಾಯ್ಸ್ ಆರ್ ಮೈ ಕಸಿನ್ಸ್. ಇಲ್ಲಿ ರಾಂಗ್ ಇದೆ, ಅದು 3 ದೀಸ್ ಆಗಂಗಿಲ್ಲ. ಸೊ ಅದು ಕರೆಕ್ಟ್ ಮಾಡಬೇಕಂದ್ರೆ ಏನ್ಬೇಕು, ದೀಸ್ 3 ಗುಡ್ ಲುಕಿಂಗ್ ಬಾಯ್ಸ್ ಆರ್ ಮೈ ಕಸಿನ್ಸ್. ದೀಸ್ 3 ಗುಡ್ ಲುಕಿಂಗ್ ಬಾಯ್ಸ್ ಏನಿದೆಯಲ್ಲ ಅದು ಕರೆಕ್ಟ್ ಇದೆ. ಸೊ ದ್ಯಾಟ್ ಈಸ್ ವಾಟ್, ಅದೇ ಅಲ್ಲಿ ಮೇಲ್ಗಡೆ ನಾವು ಕೊಟ್ಟಿನ ರೂಲು, ಆ ರೂಲ್ ಪ್ರಕಾರ ನೀವು ಮಾಡಿಫೈಯರ್ಸ್ನ ಯೂಸ್ ಮಾಡಬೇಕು. ಅಂದಾಗ ಅದು ಪೂರ್ತಿ ನಾನ್ ಫ್ರೇಸ್. ಈಗ ನಾನು ಅಂಡರ್ಲೈನ್ ಬೋಲ್ಡ್ ಮಾಡಿದ್ದೀನಿಲ್ಲ, ಅದಕ್ಕೆ ನಾವು ಏನಂತ ಕರಿಬೇಕು, ನಾನ್ ಫ್ರೇಸ್ ಅಂತ ಕರಿಬೇಕು. ಓಕೆ, ನೆಕ್ಸ್ಟ್ ನೋಡಿ, ಯೂಸ್ ಮಾಡಿಫೈಯರ್ ಫಾರ್ ಸಿಂಗ್ಯುಲರ್ ಕೌಂಟೇಬಲ್. ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದರೆ ಕಂಪಲ್ಸರಿ ಏನು ಯೂಸ್ ಮಾಡಬೇಕು, ಒಂದು ಮಾಡಿಫೈಯರ್ ಯೂಸ್ ಮಾಡಲೇಬೇಕು. ಓಕೆ, ಆ್ಯಂಡ್ ಆಪ್ಷನಲ್ ಫಾರ್ ಅನ್ಕೌಂಟೇಬಲ್. ಮೀನ್ಸ್ ಅನ್ಕೌಂಟೇಬಲ್ ನೋಡು ಪ್ಲೂರಲ್ ಇದ್ದರೆ ನೀವು ಆಪ್ಷನಲ್ ಯೂಸ್ ಮಾಡ್ಬೋದು, ಬಿಡ್ಬೋದು. ಈಗ ನೋಡಿ, ಐ ಹ್ಯಾವ್ ನೈಸ್ ಬ್ಯಾಗ್. ಇಲ್ಲಿ ನೈಸ್ ಬ್ಯಾಗ್ ಇಷ್ಟಂದ್ರೆ ನಡೆಯಂಗಿಲ್ಲ, ನೀವು ಅಲ್ಲಿ ಒಂದು ಮಾಡಿಫೈರ್ ಯೂಸ್ ಮಾಡಬೇಕು. ಅದು ಯಾವುದು, ಅಂತ ಅನ್ಬೇಕು. ಒನ್ ಇದೆಯಲ್ಲ, ಅಂತ ಅನ್ಬೇಕು. ಐ ಹ್ಯಾವ್ ಅ ನೈಸ್ ಬ್ಯಾಗ್, ನೈಸ್ ಬೈಕ್. ನೈಸ್ ಬೈಕ್ ಏನಿದೆಯಲ್ಲ ಇದಕ್ಕೆ ನಾವು ನೌನ್ ಫ್ರೇಸ್ ಅಂತ ಕರಿಬೇಕು. ಇಲ್ಲಿ ಒಂದಿದೆ. ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ 4 ಬೈಕ್ಸ್. 4 ಇಟ್ ಸೆಲ್ಫ್ ಏನಿದು ಕ್ವಾಂಟಿಟೇಟಿವ್ ಇದೆಯಾ. ದೆನ್ ಅಗೇನ್ 4 ಬೈಕ್ಸ್ ಏನಾಯಿತು, ಅದೂ ಏನಾಯಿತು, ನೌನ್ ಫ್ರೇಸ್ ಆಯಿತು. ಓಕೆ, ಇದೆಲ್ಲ ಏನಾಯಿತು, ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪ್ರೀ ಮಾಡಿಫೈಯರ್ಸ್ ನೌನ್ ಫ್ರೇಸಸ್ ಗೊತ್ತಾಯ್ತು ನಿಮಗೆ. ಈಗ ಇದೇ ಥರ ಪೋಸ್ಟ್ ಮಾಡಿಫೈಯರ್ಸ್ ಅಂದರೆ ಹೇಗಿರುತ್ತೆ ನೋಡಿ. ಪೋಸ್ಟ್ ಮಾಡಿಫೈಯರ್ಸಲ್ಲಿ ಫಸ್ಟ್ ಒಂದು ಪ್ರಿಪೊಸಿಷನಲ್ ಫ್ರೇಸ್ ಅಂತ ಬರುತ್ತೆ. ಪ್ರಿಪೊಸಿಷನಲ್ ಫ್ರೇಸ್ ಅಂದರೆ ಏನು, ಪ್ರಿಪೊಸಿಷನಲ್ ಫ್ರೇಸ್ ಕಾನ್ಸಿಸ್ಟ್ ಆಫ್ ಪ್ರಿಪೊಸಿಷನ್ ಫಾಲೋಡ್ ಬೈ ಇಟ್ಸ್ ಆಬ್ಜೆಕ್ಟ್. ಅಲ್ಲಿ ಪ್ರಿಪೊಸಿಷನಲ್ ಬರುತ್ತೆ. ಈಗ ನಾವೊಂದು ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ದ ಬಾಯ್ ಇನ್ ದಿ ಗ್ರೀನ್ ಟೀ ಶರ್ಟ್ ಈಸ್ ಕ್ಲೆವರ್. ನೀವು ಹೇಳ್ಬೋದು ದ ಗರ್ಲ್ ಇನ್ ದಿ ರೆಡ್ ಟೀ ಶರ್ಟ್, ದ ಗರ್ಲ್ ಇನ್ ದಿ ರೆಡ್ ಡ್ರೆಸ್ ಈಸ್ ಗುಡ್. ಅವ್ನು ಏನು ಬೇಕು ಅಲ್ಲಿ ಏನಿದೆ ಹೇಳ್ಬೋದು, ಈಸ್ ಮೈ ಸಿಸ್ಟರ್. ಸೊ ಅಲ್ಲಿ ಇಲ್ಲಿ ಏನಿದೆಯಲ್ಲ, ಇನ್ ದಿ ಗ್ರೀನ್ ಟೀ ಶರ್ಟ್ ಏನಿದೆಯಲ್ಲ ನೀವು ಹೇಳ್ಬೋದು ಇನ್ ದಿ ರೆಡ್ ಡ್ರೆಸ್ ಅಂತ ಹೇಳ್ತಿರಲ್ಲ. ಸೊ ಅದಕ್ಕೆ ನಾವೇನಂತ ಕರಿಬೇಕು, ಪ್ರಿಪೊಸಿಷನಲ್ ಫ್ರೇಸ್ ಅಂತ ಕರಿಬೇಕು. ಆ್ಯಂಡ್ ದಿಸ್ ಈಸ್ ಅ ಎಕ್ಸಾಂಪಲ್ ಆಫ್ ಫ್ರೇಸ್. ನೆಕ್ಸ್ಟ್ ಇದೇ ಥರ ಜೆರಂಡ್ ಫ್ರೇಸ್ ಅಂತ ಬರುತ್ತೆ. ಜೆರಂಡ್ ಫ್ರೇಸ್ ಅಂದರೆ ಹೇಗಿರುತ್ತೆ, ING ಫಾರ್ಮ್. ಜೆರಂಡ್ ಅಂದರೆ ING ಫಾರ್ಮ್ ಯಾವುದಕ್ಕೆ, ವರ್ಬ್ಗೆ. ING ಫಾರ್ಮ್ ಆಫ್ ವರ್ಬ್ ಆ್ಯಕ್ಟ್ಸ್ ಆ್ಯಸ್ ಅ ನೌನ್ ಸೆಂಟೆನ್ಸ್. ಅದು ನೌನ್ ಸೆಂಟೆನ್ಸ್ ಥರ ವರ್ಕ್ ಆಗುತ್ತೆ ನೋಡಿ. ದ ಬಾಯ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು, ನಿಮ್ಮ ಪಕ್ಕದಲ್ಲಿ. ದ ಬಾಯ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು, ಹೀ ಈಸ್ ಮೈ ಸ್ಟೂಡೆಂಟ್. ದ ಬಾಯ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಏನಿದೆಯಲ್ಲ ಅದಕ್ಕೆ ನಾವು ನೌನ್ ಫ್ರೇಸ್ ಆರ್ ಜೆರಂಡ್ ಫ್ರೇಸ್ ಅಂತ ಕರಿಬೋದು. ದ ಮ್ಯಾನ್ ಟಾಕಿಂಗ್ ಟು ಯು, ದ ಮ್ಯಾನ್ ಟಾಕಿಂಗ್ ಟು ಯು ಈಸ್ ಅ ಗುಡ್ ಟ್ರೈನರ್. ಯಾರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರಲ್ಲ ಅವರು ಒಂದು ಒಳ್ಳೆ ಟ್ರೈನರ್ ಇದ್ದಾರೆ. ಆ ಮ್ಯಾನ್ ಟಾಕಿಂಗ್ ಟು ಯು ಇದು ಜೆರಂಡ್ ಫ್ರೇಸ್, ಅವ್ರು ಕ್ಯಾನ್ ಸೇ ನೌನ್ ಫ್ರೇಸ್ ಅಂತ ಕರಿಬೋದು. ಇದಕ್ಕೆ ನಾವು ಏನಂತ ಕರಿತೀವಿ, ಪೋಸ್ಟ್ ಮಾಡಿಫೈರ್ಸ್ ಅಂತ ಕರಿತೀವಿ. ಓಕೆ, ಚೆಕ್ ಮಾಡೋಣ. ನೆಕ್ಸ್ಟು ಇನ್ಫಿನಿಟಿವ್ ಫ್ರೇಸ್ ಅಂತ ಬರುತ್ತೆ. ಇನ್ಫಿನಿಟಿವ್ ಅಂದರೆ 2 ಬರುತ್ತೆ ಕಂಪಲ್ಸರಿ. ಇನ್ಫಿನಿಟಿವ್ ಶಬ್ದ ಅಂತ ತಿಳ್ಕೊಳ್ಳಿ, 2 ಪ್ಲಸ್ ವರ್ಬ್ ಬರುತ್ತೆ. ವರ್ಬ್ ಯಾವ ಫಾರ್ಮ್ ಇರುತ್ತೆ ನೆನಪಿರಲಿ, V1 ಫಾರ್ಮ್ ಇರುತ್ತೆ. V1 ದ್ಯಾಟ್ ಆ್ಯಕ್ಟ್ಸ್ ಆಸ್ ಅ ನೌನ್, ಅದು ನೌನ್ ಥರನೇ ಕೆಲಸ ಮಾಡುತ್ತೆ. ಈಗ ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ. ಐ ಹ್ಯಾವ್ ಯೂಟ್ಯೂಬ್ ಟು ಟೀಚ್ ಇಂಗ್ಲೀಷ್. ನನ್ನ ಹತ್ರ ಯೂಟ್ಯೂಬ್ ಇದೆ ಇಂಗ್ಲೀಷ್ ಟೀಚ್ ಮಾಡೋಕ್ಕೆ. ಟು ಟೀಚ್ ಇಂಗ್ಲೀಷ್ ಏನಿದೆಯಲ್ಲ ಅದು ಒಂದು ಪೋಸ್ಟ್ ಮಾಡಿಫೈಯರ್ ಅನ್ನಬೋದು. ಅವ್ರನ್ನ ಇನ್ಫಿನಿಟಿವ್ ಫ್ರೇಸ್ ಅಂತ ಕರಿಬೋದು, ನೌನ್ ಫ್ರೇಸ್ ಅಂತಲೂ ಕರಿಬೋದು. ಈಗ ಐ ಯೂಸ್ ಅ ಲ್ಯಾಪ್ಟಾಪ್ ಟು ಡಿಸೈನ್ 3D ಮಾಡಲಿಂಗ್ ಹೌಸ್. 3D ಮಾಡಲಿಂಗ್ ಹೌಸ್ ಡಿಸೈನ್ ಮಾಡೋಕ್ಕೆ ನಾನು ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀನಿ. ದೆನ್ ಟು ಡಿಸೈನ್ 3D ಮಾಡಲಿಂಗ್ ಹೌಸ್ ಏನಿದೆಯಲ್ಲ ಅದಕ್ಕೆ ನಾವು ಇನ್ಫಿನಿಟಿವ್ ಫ್ರೇಸ್ ಅಂತ ಕರಿಬೋದು ಆರ್ ನೌನ್ ಫ್ರೇಸ್ ಅಂತ ಕರಿಬೋದು. ನೆಕ್ಸ್ಟ್ ರಿಲೇಟಿವ್ ಕ್ಲಾಸ್. ದ ಪರ್ಸನ್ ಹೂ ಡ್ರೈವಿಂಗ್ ಅ ಕಾರ್ ಈಸ್ ಮೈ ಫ್ರೆಂಡ್. ದ ಪರ್ಸನ್ ಹೂ ಡ್ರೈವಿಂಗ್ ಅ ಕಾರ್ ಈಸ್ ಮೈ ಫ್ರೆಂಡ್ ಇದೆಯಲ್ಲ ಅದು ರಿಲೇಟಿವ್ ಕ್ಲಾಸ್ ಅಂತ ಕರಿತೀವಿ. ದಿಸ್ ವಾಚ್ ದ್ಯಾಟ್ ಮೈ ಫ್ರೆಂಡ್ ಗಿಫ್ಟೆಡ್ ಮೀ. ದ್ಯಾಟ್ ಮೈ ಫ್ರೆಂಡ್ ಗಿಫ್ಟೆಡ್ ಮೀ ಇದಕ್ಕೆ ಏನಂತ ಅನ್ಬೇಕು, ರಿಲೇಟಿವ್ ಕ್ಲಾಸ್ ಆರ್ ಯು ಕ್ಯಾನ್ ಸೇ ನೌನ್ ಫ್ರೇಸ್ ಅಂತ ಕರಿಬೋದು. ನೆಕ್ಸ್ಟು ಪ್ರೀ ಮಾಡಿಫೈಯರ್ ಆ್ಯಂಡ್ ಪೋಸ್ಟ್ ಮಾಡಿಫೈಯರ್ಸ್ ಅಂತ ಹೇಳ್ಬೋದು. ಪ್ರೀ ಮಾಡಿಫೈಯರ್ಸ್ ನೋಡಿ, ದ ಲೇಡಿ ಟಾಕಿಂಗ್ ಟು ಮೈ ಫ್ರೆಂಡ್. ಇಲ್ಲಿ ದನು ಏನಿದೆ ಪ್ರೀ ಮಾಡಿಫೈಯರ್ ಅಂತ ಕರಿಬೇಕು. ಟಾಕಿಂಗ್ ಟು ಮೈ ಫ್ರೆಂಡ್ ಇಸ್ ಪೋಸ್ಟ್ ಮಾಡಿಫೈಯರ್ ಅಂತ ಕರಿಬೋದು. ದ ಫ್ಯಾಟ್, ದ ಗಾಯ್ ಹೂ ಕ್ಯಾನ್ ಈಟ್ ಮೋರ್. ದ ಫ್ಯಾಟ್ ಇಸ್ ಅ ಪ್ರೀ ಮಾಡಿಫೈಯರ್ಸ್ ಆ್ಯಂಡ್ ದ ಹೂ ಕ್ಯಾನ್ ಈಟ್ ಮೋರ್ ಇಸ್ ಅ ಪೋಸ್ಟ್ ಮಾಡಿಫೈಯರ್ ಅಂತ ಕರಿಬೋದು. ಇಲ್ಲಿಗೆ ನೌನ್ ಫ್ರೇಸ್ ಆಯಿತು. ಆ್ಯಂಡ್ ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ವಿಡಿಯೋ ಬಗ್ಗೆ ನೀವು ಆ್ಯಕ್ಟಿವಿಟೀಸ್ ಏನಪ್ಪ ಅಂದರೆ ಅಟ್ಲೀಸ್ಟ್ 10 ಸೆಂಟೆನ್ಸ್ ಮಾಡಿ ಆ್ಯಂಡ್ ಇಲ್ಲಿ ನೌನ್ ಫ್ರೇಸ್ ಮೇಲೆ ನೀವು 10 ಸೆಂಟೆನ್ಸ್ ಮಾಡಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.